ಸಾಹೇಬ್ರನ್ನ 62ರಲ್ಲಿ ಮೊದಲನೇ ಬಾರಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ವಿಧಾನಸೌಧವನ್ನು ಮೊದಲನೇ ಬಾರಿ ಏನು ಪ್ರವೇಶವನ್ನು ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕಳೆದ 63-64 ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಬಹುಶಃ ಒಬ್ಬ ರೈತನ ಮಗ ಈ ದೇಶದ ಅತಿ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ 1996ರಲ್ಲಿ ಪ್ರಪ್ರಥಮವಾಗಿ ಕೆಂಪುಕೋಟೆ ಮೇಲೆ ಇವತ್ತು ಬಾವುಟವನ್ನು ಆರಿಸಿರ್ತಕ್ಕಂಥ ಈಶ್ವರನ ವರಪುತ್ರ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ಅವರಿಗೆ ದೈವದ ಮೇಲೆ ಇರ್ತಕ್ಕಂಥ ಒಂದು ಅಪಾರವಾದಂಥ ನಂಬಿಕೆ ನಾವು ಎಲ್ಲೂ ಕೂಡ ಯಾರಲ್ಲೂ ಕೂಡ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ವಯಸ್ಸಿನಲ್ಲೂ ಕೂಡ ರಾಜ್ಯದ ಪರವಾಗಿ, ದೇಶದ ಪರವಾಗಿ, ನಮ್ಮ ನಾಡಿನ ನೆಲ ಜಲ ಭಾಷೆಯ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಒಂದು ಬದ್ಧತೆ, ಕಾಳಜಿಯನ್ನು ನೋಡಿದಾಗ ಇವತ್ತು ಎಷ್ಟೋ ಜನ ನನ್ನಂಥ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಇವತ್ತು ನಮ್ಮ ಕಣ್ಮುಂದೆ ನಿಂತಿದ್ದಾರೆ. ಅಂಥ ಒಬ್ಬ ಪುಣ್ಯಾತ್ಮ ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ, ಅವರ ಜೊತೆಯಲ್ಲಿ ಸಾಕಷ್ಟು ಜನ ಇವತ್ತು ಅವರ ಸಮಕಾಲದ ಹಿರಿಯಕರು ಇವತ್ತು ಪ್ರತಿ ಹಳ್ಳಹಳ್ಳಿಲೂ ಕೂಡ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಇವತ್ತು ಇಲ್ಲಿವರೆಗೂ ಇವತ್ತೇನು ನಮಗೆ ಒಂದು ಉಡುಗೊರೆಯಾಗಿ ತಂದು ಕೊಟ್ಟಿದ್ದಾರೆ. ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಜವಾಬ್ದಾರಿ ಬಹುಶಃ ಕಳೆದ 20 ವರ್ಷದಿಂದ ನಿರಂತರವಾಗಿ ಏಕಾಂಗಿಯಾಗಿ ಇವತ್ತು ಪಕ್ಷದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗೌರವಾನ್ವಿತ ನಮ್ಮ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ವಿಶೇಷವಾಗಿ ನಮ್ಮ ತಿಪ್ಪೇಸ್ವಾಮಣ್ಣವರು ಹಿರಿಯಕರು, ಪಕ್ಷದ ವಿಚಾರವಾಗಿ ಅವರು ಪಡ್ತಾ ಇರ್ತಕ್ಕಂಥ ಒಂದು ಶ್ರಮ ಬಹುಶಃ ನನಗಿಂತ ಚೆನ್ನಾಗಿ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಒಂದು ಜನತಾದಳ ಪಕ್ಷದಲ್ಲಿ ಅದರ ಅರಿವಿದೆ ಅಂತಕ್ಕಂಥದ್ದನ್ನು ನಾನು ನಂಬ್ಕೊಂಡಿದ್ದೇನೆ. ಬಹುಶಃ ಇಂಥ ಹಿರಿಯಕರನ್ನ ಇವತ್ತು ಈ ಪಕ್ಷದಲ್ಲಿ ನಾವು ಪಡೆದಿರ್ತಕ್ಕಂಥದ್ದು ನಾವು ನಿಜಕ್ಕೂ ಕೂಡ ಪುಣ್ಯವಂತರು. ಒಂದು ನಾನು ಸದಾಕಾಲ ನಂಬಿದ್ದೇನಣ್ಣ, ಈಗಲೂ ಕೂಡ ನಾನು ದಯಮಾಡಿ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನನಗೆ ಒಳಗಡೆ ಒಂದು ರೀತಿ ಆತಂಕ. ದೊಡ್ಡವರು ಬಂದಿದ್ದಾರೆ, ಕುಮಾರಣ್ಣ ಅವರು ಬಂದಿದ್ದಾರೆ, ಎಲ್ಲ ಶಾಸಕ ಮಿತ್ರರು ಬಂದಿದ್ದಾರೆ, ಎಲ್ಲ ಕಾರ್ಯಕರ್ತ ಬಂಧುಗಳು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಘಟಕದ ಅಧ್ಯಕ್ಷರುಗಳು, ತಾವೆಲ್ಲರೂ ಬಂದು ಸೇರಿದ್ದೀರಿ. ಮೊದಲು ನಾನೊಬ್ಬ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂತಕ್ಕಂಥದ್ದು ಭಾವಿಸಿದ್ದೇನೆ. ಮೊದಲು ಯಾವಾಗಲೂ ನಾನು ಸಭೆಯಲ್ಲಿ ಅಟೆಂಡೆನ್ಸ್ ಆಗ್ತಕ್ಕಂಥದ್ದು, ಹಾಜರಿರಬೇಕು ಅಂತಕ್ಕಂಥದ್ದನ್ನು ನಾನು ಯಾವಾಗಲೂ ಕೂಡ ಭಾಳ ದೃಢವಾಗಿ ನಂಬ್ಕೊಂಡಿದ್ದೇನೆ. ಆದರೆ ದಯಮಾಡಿ ನಿಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತೇನೆ. ಇವತ್ತು ಕಾಲಭೈರೇಶ್ವರನ ಸನ್ನಿಧಿಗೆ ಮೊದಲನೆಯ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇಡ್ತಾ ಇರ್ತಕ್ಕಂಥ ಒಂದು ಹೆಜ್ಜೆ, ಕಾಲಭೈರೇಶ್ವರನ ಒಂದು ಆಶೀರ್ವಾದ ನನಗಷ್ಟೇ ಅಲ್ಲ, ಸಂಪೂರ್ಣವಾಗಿ ಪಕ್ಷದ ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಇರಬೇಕು ಅಂತಕ್ಕಂಥದ್ದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಹೋಗಿದೆ. ಅಲ್ಲಿ ಬುದ್ಧಿಗಳ ಜೊತೆ ಕೂತಿದ್ದೆ. ಆ ಸಂದರ್ಭದಲ್ಲಿ ಅವ್ರಿಗೂ ನಮಗೆ ಒಂದಷ್ಟು ತಿಳುವಳಿಕೆಯ ಮಾತುಗಳನ್ನ ಹೇಳಬೇಕಾದ್ರೆ ನಾನು ಮಧ್ಯದಲ್ಲಿ ಎದ್ದು ಬರಲಿಕ್ಕೆ ಅಥವಾ ನನಗೆ ಒತ್ತಡದ ಸಮಯ ಇದೆ ಅಂತಕ್ಕಂಥದ್ದನ್ನ ಅವ್ರ ಮುಂದೆ ಪ್ರಸ್ತಾವನೆ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ದಯಮಾಡಿ ಒಂದು 20 ನಿಮಿಷಗಳ ಕಾಲ ಲೇಟಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಇನ್ನು ಮುಂದೆ ಯಾವತ್ತೂ ಈ ರೀತಿ ಆಗೋದಿಲ್ಲ. ಜೊತೆಯಲ್ಲಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಪಕ್ಷ ಇವತ್ತು ಒಂದು ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಮುಂದಿನ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಕೋನದಿಂದ ಕಟ್ಟಕಡೆಯ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಇವತ್ತು ರಾಜ್ಯ ಪ್ರವಾಸವನ್ನು ಪಕ್ಷದ ಎಲ್ಲ ಹಿರಿಯ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತ ಬಂಧುಗಳ ಜೊತೆ ಕಳೆದ 15 ದಿನದಿಂದ
ನಿರಂತರವಾಗಿ ವಿಶೇಷವಾಗಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಯಾರ್ಯಾರು ಸ್ಪರ್ಧೆ ಮಾಡಿದರು ಅವರು ಎಲ್ಲರ ಜೊತೆಯಲ್ಲಿ ಕೂತು ಸಮಾಲೋಚನೆಯನ್ನು ನಡೆಸಿ ತದನಂತರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇವತ್ತು ಭಾನುವಾರದ ದಿನ ಜೂನ್ 15ನೇ ತಾರೀಕು, ನಾಳೆ ಜೂನ್ 16ನೇ ತಾರೀಕಿಗೆ ನಾವೇನು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ, ಕಾಲನ್ನು ಇಡ್ತಾ ಇದ್ದೇವೆ. ನಾಳೆಯಿಂದ ಪಕ್ಷಕ್ಕೆ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ 58 ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಹಲವಾರು ಬಹುತೇಕ ರಾಜ್ಯಗಳು, ಬಹುತೇಕ ಜಿಲ್ಲೆಗಳು ಮತ್ತು ಬಹುತೇಕ ತಾಲೂಕುಗಳಿಗೆ ವಿಶೇಷವಾಗಿ ಇವತ್ತು ಕಾರ್ಯಕ್ರಮಗಳ ನಿಗದಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು, ಅಭ್ಯರ್ಥಿಗಳು ಎಲ್ಲರೂ ಸೇರಿ ಇವತ್ತು ಭಾಳ ಉತ್ಸಾಹಕತೆಯಿಂದ ಇಲ್ಲ ನಾವು ಪಕ್ಷ ಕಟ್ಟಣ, ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷವನ್ನು ಕಟ್ಟಿ ಅವ್ರ ಮುಂದೆ ಕಣ್ಣು ಮುಂದೆ ಇವತ್ತು ಜನತಾದಳ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷದ ಒಂದು ಶಕ್ತಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಒಂದು ಹೃದಯವನ್ನು ಗೆಲ್ತಕ್ಕಂಥ ಒಂದು ಛಲದೊಂದಿಗೆ ಇವತ್ತು ಈ ಪಕ್ಷ ಕಟ್ಟಣ ಅಂತಕ್ಕಂಥದ್ದನ್ನು ದಯಮಾಡಿ ನೀವೆಲ್ಲರೂ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾವೊಂದು ಮಾತನ್ನು ಕೊಡಬೇಕಾಗ್ತದೆ. 58 ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಹಾಕ್ತೇನೆ. ಪಕ್ಷದ ಎಲ್ಲ ಗೌರವಾನ್ವಿತ ಅಭ್ಯರ್ಥಿಗಳು, ಜಿಲ್ಲಾಧ್ಯಕ್ಷರು, ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು